ಇನ್ನು ರೀಲ್ಸ್ ಶೋಕಿಗಾಗಿ ಮಚ್ಚು ಹಿಡಿದ ಮಚ್ಚೇಶ್ವರರು ಈಗ ಜೈಲು ಪಾಲಾಗಿರ್ತಕ್ಕಂಥ ಘಟನೆ ನಿಮಗೆಲ್ಲ ಗೊತ್ತಾಗಿದೆ. ರಜತ್ ಮತ್ತು ಕಿಶನ್ ಇಬ್ಬರು ಕೂಡ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ವಿನಯ್ ಮತ್ತು ರಜತ್. ಸಾಕ್ಷಿ ನಾಶದ ಹಿನ್ನೆಲೆ ರಜತ್ ಮತ್ತು ವಿನಯ್ ಅವರ ಬಂಧನ ಆಗಿದೆ. ನಿನ್ನೆ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಓಪನ್ ಕೋರ್ಟ್ ಇವತ್ತು 24ನೇ ACMM ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು. ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಕೂಡ ನಡೆಸಿದ್ದಾರೆ. ಈವರೆಗೂ ಮಚ್ಚು ಸಿಗದ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ವಿನಯ್ ಮತ್ತು ರಜತ್ ಇಬ್ಬರು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದು ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಅಲ್ಲಿಗೆ ಒಂದು ಕಡೆ ಪೊಲೀಸರು ಆರಂಭದಲ್ಲಿ ವಶಕ್ಕೆ ಪಡೆದರು, ಮಧ್ಯರಾತ್ರಿ ಬಿಟ್ಟು ಕಳಿಸಿದ್ರು, ಪುನಃ ನಿನ್ನೆ ನೋಟಿಸ್ ಕೊಟ್ಟು ಕರೆಸಿದ್ರು. ನೋಟಿಸ್ ಕೊಟ್ಟು ಕರೆಸಿ ಇಬ್ಬರನ್ನು ವಿಚಾರಣೆ ಮಾಡಿದಾಗ ವಶಕ್ಕೆ ತೊಗೊಂಡ್ರು. ವಶಕ್ಕೆ ತೊಗೊಂಡ್ಮೇಲೆ ಜಡ್ಜ್ ಮುಂದೆ ಮನೆಯಲ್ಲಿ ಹಾಜರುಪಡಿಸಿದ್ದಾರೆ. ರಾತ್ರಿ ಅವರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬಿಟ್ಟು ಇವತ್ತು ಓಪನ್ ಕೋರ್ಟಲ್ಲಿ ಹಾಜರುಪಡಿಸಿ ಅಂತ ನ್ಯಾಯಾಧೀಶರು ಹೇಳಿದ್ರಿಂದ 12 ಗಂಟೆಗೆ ಇವರಿಬ್ಬರನ್ನು ಕೂಡ ಕಿಶನ್ ಮತ್ತು ವಿನಯ್ ಗೌಡ, ರಜತ್ ಕಿಶನ್ ಮತ್ತು ವಿನಯ್ ಗೌಡ ಇಬ್ಬರನ್ನು ಕೂಡ ಈಗ 12 ಗಂಟೆ ಕರ್ಕೊಂಡು ಬರ್ತಾರೆ. ಮತ್ತು ಇಬ್ಬರು ಕೂಡ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಆದರೆ ವಿಚಾರಣೆ ಆಗುತ್ತೆ. ಬಟ್ ಇವತ್ತೇ ಸಿಗೋದು ಡೌಟು. ವಾದ ಪ್ರತಿವಾದಗಳು ನಡಿಬೇಕಾಗತ್ತೆ. ಮತ್ತು ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೆಲ್ಲದರ ನಡುವೆ ಸಾಕ್ಷಿ ನಾಶ ಅನ್ನೋದು ಗುರುತರ ಆರೋಪ ಇದೆ. ರೀಲ್ಸ್ ಮಾಡೋದು ಸಪ್ರೇಟು, ಅದಾದಮೇಲೂ ಮತ್ತೆ ತಪ್ಪನ್ನು ಮೇಲಿಂದ ಮೇಲೆ ಮಾಡ್ತಾ ಇರೋದು, ಇದು ತಪ್ಪು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಸ್ಫೂರ್ತಿ, ಇವತ್ತು ಇಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಾಗಿದೆ. ಇವತ್ತು ಏನೇನು ಪ್ರೊಸೀಜರ್ಗಳು ಬಾಕಿ ಇದೆ ಮತ್ತು ಅವರು ಜಾಮೀನು ಅರ್ಜಿ ಸಲ್ಲಿಸಿರೋದ್ರಿಂದ ಇವತ್ತೇ ಸಿಗಬಹುದಾ? ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ? ಅರವಿಂದ್, ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೆ ವಿನಯ್ ಈ ಇಬ್ಬರನ್ನು ಕೂಡ ನಿನ್ನೆ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಬಿಡುವ ಕೆಲಸವನ್ನು ಬಸವೇಶ್ವರ ನಗರ ಪೊಲೀಸರು ಮಾಡಿದರು. ಓಪನ್ ಕೋರ್ಟ್ನಲ್ಲಿ ಇಬ್ಬರನ್ನು ನಾಳೆ ಹಾಜರುಪಡಿಸುವಂತೆ ಮಾನ್ಯ ನ್ಯಾಯಾಧೀಶರು ಸೂಚನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತು 12 ಗಂಟೆ ವೇಳೆಗೆ ಈ ಇಬ್ಬರನ್ನು ಪರಪ್ಪನ ಅಗ್ರಹಾರದಿಂದ 24ನೇ ACMM ನ್ಯಾಯಾಲಯಕ್ಕೆ ಕರೆತರುವ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಇವರು ರೀಲ್ಸ್ಗಾಗಿ ಬಳಸಿದಂತಹ ಆ ಲಾಂಗ್ ಏನಿದೆ ಅದು ಇನ್ನೂ ಕೂಡ ಸೀಸ್ ಆಗಿಲ್ಲ. ನಿನ್ನೆ ಈ ರೀಲ್ಸನ್ನು ಮಾಡಿದಂತಹ ಜಾಗ ಆ ಒಂದು ಸ್ಟುಡಿಯೋ ಬಳಿ ಕರೆದೊಯ್ದು ಅಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ನಡೆಸಿ ಆ ಸ್ಟುಡಿಯೋದ ಪ್ರಾಪರ್ಟಿ ಆದಂತಹ ಆ ಒಂದು ಲಾಂಗನ್ನು ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಅಲ್ಲಿನ ಸಿಬ್ಬಂದಿಗಳಿಗಾಗಲಿ ಅಥವಾ ಇವರಿಗಾಗಲಿ ಅದು ಎಲ್ಲಿದೆ ಅಂತೇಳಿ ಗೊತ್ತಿಲ್ಲ, ಮತ್ತು ಅದು ಈವರೆಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಇವ್ರನ್ನ ಕಸ್ಟಡಿಗೆ ಪಡೆದು ಆ ಲಾಂಗನ್ನು ಸೀಸ್ ಮಾಡಬೇಕಿದೆ. ಹೀಗಾಗಿ ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಇದರ ಜೊತೆಗೆ ಈಗಾಗಲೇ ಇಬ್ಬರ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಇನ್ ಕೇಸ್ ಇವತ್ತೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ನಡೆಯಬಹುದು, ವಾದ ಪ್ರತಿವಾದಗಳು ನಡೆಯಬಹುದು. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರು ತಮ್ಮ ಆದೇಶವನ್ನು ಪ್ರಕಟವನ್ನು ಮಾಡಬಹುದು. ಬಹುತೇಕ ಪೊಲೀಸರು ಕಸ್ಟಡಿಗೆ ಕೇಳೋ ಚಾನ್ಸಸ್ ಇರೋದ್ರಿಂದ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ಇವರಿಗೆ ಬೇಲಾಗುತ್ತಾ ಅನ್ನೋದು ಮಧ್ಯಾಹ್ನದ ನಂತರ ತಿಳಿಯಲಿದೆ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಇವತ್ತು ಕೋರ್ಟ್ನಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಬಿಡುಗಡೆಯ ಭಾಗ್ಯನ ಅಥವಾ ಮತ್ತೆ ಪರಪ್ಪನ ಅಗ್ರಹಾರನ ಅಥವಾ ಪೊಲೀಸ್ ಕಸ್ಟಡಿನ ಏನು ಅಂತಕ್ಕಂಥದ್ದು ಇವತ್ತು ಗೊತ್ತಾಗುತ್ತೆ. ಈ ನಡುವೆ ಅವರು ರೀಲ್ಸ್ ಮಾಡೋದಕ್ಕೆ ಬಳಸಿದ್ದಂತಹ ಮಚ್ಚಿದೆಯಲ್ಲ, ಅದಿನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಉದ್ದೇಶಪೂರ್ವಕವಾಗಿ ಅದನ್ನು ಕಾಣೆಯಾಗಿಸಿದಾರಾ ಅಥವಾ ಪೊಲೀಸರಿಗಿನ್ನೂ ಹುಡುಕಾಟದಲ್ಲಿ ಸಿಕ್ಕಿಲ್ವಾ? ಇದೊಂದು ವಿಚಾರದಲ್ಲಿ ಪೊಲೀಸರು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದಾರೆ. ಫೈಬರ್ ಮಚ್ಚನ್ನು ನೀಡಿ ಪೊಲೀಸರಿಗೆ ಯಾಮಾರಿಸಿದ್ರು ರಜತ್ ಮತ್ತು ವಿನಯ್. ಅದನ್ನೇ ನಾವು ಸಾಕ್ಷಿ ನಾಶ ಅಂತ ಹೇಳಿದ್ದು. ವಿನಯ್ ಮತ್ತು ರಜತ್ಗೆ ಬಸವೇಶ್ವರ ನಗರ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ. ದಿನ ಇಡೀ ಹುಡುಕಾಟ ನಡೆಸಿದ್ರು, ಪತ್ತೆ ಆಗಿಲ್ಲ ಮಚ್ಚು. ರೀಲ್ಸ್ನಲ್ಲಿ ಬಳಸಿದ್ದ ಅಸಲಿ ಮಚ್ಚಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನಿನ್ನೆ ಸ್ಟುಡಿಯೋದ 3 ಕಡೆ ಪೊಲೀಸರು ಹುಡುಕಾಟ ನಡೆಸಿದರು. ಅದನ್ನು ಇವರು ಸೆಟ್ ಪ್ರಾಪರ್ಟಿ ಅಂತ. ರಜತ್ ಕೇಳಿದ್ರೆ ವಿನಯ್ ಗೌಡನ ಮೇಲೆ ಹೇಳ್ತಾರೆ, ವಿನಯ್ ಗೌಡ ಕೇಳಿದ್ರೆ ಪ್ರಾಪರ್ಟಿ ಮ್ಯಾನೇಜರ್ ಮೇಲೆ ಹೇಳ್ತಾರೆ. ಪ್ರಾಪರ್ಟಿ ಮ್ಯಾನೇಜರ್ ಸಿಕ್ಕಿಲ್ಲ. ಸೆಟ್ನವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಮುಂದಾಗಿದ್ದಾರೆ. ಈಗ ಪೊಲೀಸರು ಆ ಒರಿಜಿನಲ್ ಮಚ್ಚು ಬೇಕು ಅಂತ. ಅದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ ಇಲ್ಲ ಪೊಲೀಸವ್ರಿಗೆ ಸುಳ್ಳು ಹೇಳೋದಾಗಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗಿದ್ದು ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು.
ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಬಟ್ ಅದೇ ಸೆಟ್ ಪ್ರಾಪರ್ಟಿನ ತರಿಸ್ತೀವಿ. ನಿನ್ನೆ ನಾವು ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿ ನಾವು ಯೂಸ್ ಮಾಡಿದಂಥ ಒಂದು ಸೆಟ್ ಪ್ರಾಪರ್ಟಿನ ತರೋದಕ್ಕೆ ಹೇಳಿದರು. ಬಟ್ ಅದು ಸೆಟ್ ಪ್ರಾಪರ್ಟಿ ಏನು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗಿ ಸೆಟ್ಟಿಂದ ಪ್ರಾಪರ್ಟಿನ ಎತ್ಕೊಂಬಂದಿದ್ದಾರೆ. ಬಹುಶಃ ಅದು ಮಿಸ್ಮ್ಯಾಚ್ ಆಗಿದೆ ಅನಿಸುತ್ತೆ. ಅಲ್ಲಿ ಇದ್ದಂಥ ಬೇರೆ ಬೇರೆ ಪ್ರಾಪರ್ಟೀಸ್ನಲ್ಲಿ ಇದು ಸಿಮ್ಲರ್ ಇತ್ತು ಅಂದ್ಬಿಟ್ಟು ಇದನ್ನು ಎತ್ಕೊಂಬಂದಿದ್ದಾರೆ ಅನಿಸುತ್ತೆ. ಅದನ್ನ ಇಟ್ಕೊಂಡು ಇವಾಗ ಮೋಸ್ಟ್ಲಿ ಮಿಸ್ಲೀಡ್ ಮಾಡ್ತಿದ್ದೀವಿ ನಾವು ಅಂತ ಒಂದು ನ್ಯೂಸ್ ಮಾಡ್ಬೋದೇನೋ. ಅದಕ್ಕೆ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಸಾಕಷ್ಟು ಇರುತ್ತೆ, ಅದರಲ್ಲಿ ಯಾವ ಮಚ್ಚು ಏನು ಅಂತ ನನಗೆ ಗೊತ್ತಿಲ್ಲ. ಯಾವ್ದು ರಜತ್ ಇಟ್ಕೊಂಡಿದ್ನೋ ಅದನ್ನು ನಾನು ಇಟ್ಕೊಂಡಿದ್ದೆ. ಸೊ ಇದರಲ್ಲಿ ದೆರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್. ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ರಜತ್ ಮತ್ತು ವಿನಯ್ ಇಬ್ಬರು ಕೂಡ ರೀಲ್ಸಲ್ಲಿ ಬಳಸಿದ್ದ ಮಚ್ಚು ಪೊಲೀಸರಿಗೆ ಅಷ್ಟು ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂತ ಒಂದು. ಎರಡನೇದು, ಉದ್ದೇಶಪೂರ್ವಕವಾಗಿ ಆ ಮಚ್ಚನ್ನು ಏನಾದರೂ ನಾಪತ್ತೆಯಾಗಿಸಿದಾರಾ, ಸಿಗಬಾರ್ದು ಅಂತ. ಒಂದು ವೇಳೆ ಅದು ಸಿಗಲಿಲ್ಲ ಅಂತಂದರೆ ಪೊಲೀಸರ ಮುಂದಿನ ಕ್ರಮ ಏನು ಅಂತಕ್ಕಂಥದ್ದು ಪ್ರಶ್ನೆ. ಅರವಿಂದ, ಪ್ರಕರಣದ ಪ್ರಮುಖ ವಸ್ತು ಅಂದರೆ ಇವರು ರೀಲ್ಸ್ ಮಾಡಿದಂತಹ ವಸ್ತು ಏನಿದೆ ಅದು ಲಾಂಗು. ಅದು ಸಾಮಾನ್ಯವಾಗಿ ಈ ಮನೆಯಲ್ಲಿ ತೆಂಗಿನಕಾಯಿ ಸುಳಿಯೋದಕ್ಕೂ ಈ ತರಹದ ಲಾಂಗ್ ಅಲ್ಲ, ಅದು ತುಂಬ ಉದ್ದವಾಗಿದೆ. ಒಂದು ರೀತಿ ಈ ಯಾರು ಈ ಸಮಾಜಘಾತಕ ಶಕ್ತಿಗಳಲ್ಲಿ ಭಾಗಿಯಾಗ್ತಾರೋ, ಕೃತ್ಯಗಳಲ್ಲಿ ಭಾಗಿಯಾಗ್ತಾರೋ ಅಂಥವರು ಬಳಸುವಂತಹ ಲಾಂಗ್ ಆಗಿದೆ. ಹೀಗಾಗಿ ಈ ಲಾಂಗಿಗೆ ಇವ್ರಿಗೆ ಹೇಗೆ ಸಿಕ್ತು ಅನ್ನೋದು ಪೊಲೀಸರ ಯಕ್ಷ ಪ್ರಶ್ನೆ. ಹೀಗಾಗಿಯೇ ಈ ಲಾಂಗ್ನಿಂದ ಇವರು ರೀಲ್ಸನ್ನು ಮಾಡಿದ್ದಾರೆ. ಒರಿಜಿನಲ್ ಆ ಲಾಂಗನ್ನು ನೋಡಿದಂತಹ ಸಂದರ್ಭದಲ್ಲಿ ಇದು ಹೇಗೆ ಬಂತು, ಅದು ಸ್ಟುಡಿಯೋ ಪ್ರಾಪರ್ಟಿ ಅಂತ ಹೇಳ್ತಾರೆ. ಸ್ಟುಡಿಯೋದವರು ಈ ರೀತಿಯಾದಂತಹ ಒಂದು ಪ್ರಾಪರ್ಟಿಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾ? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಚಿತ್ರೀಕರಣ ಮಾಡುವಂತಹ ಸಂದರ್ಭಗಳಲ್ಲಿ ಸ್ಟುಡಿಯೋಗಳಲ್ಲಿ ಅದು ಫೈಬರು, ಪ್ಲಾಸ್ಟಿಕ್ಕು ಈ ರೀತಿಯಾದಂತಹ ವಸ್ತುಗಳನ್ನು ಇಟ್ಕೊಂಡಿರ್ತಾರೆ. ಇದು ಇವರ ಬಳಿ ಹೇಗೆ ಬಂತು ಅನ್ನೋದು ಪೊಲೀಸರ ಪ್ರಶ್ನೆ. ಹೀಗಾಗಿಯೇ ಆ ಒಂದು ಲಾಂಗನ್ನು ಸೀಸ್ ಮಾಡೋದಕ್ಕೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಕಾರಣ ಇವರು ಸಿಕ್ಕಿಬೀಳಬಹುದು. ಆ ಒಂದು ಒರಿಜಿನಲ್ ಲಾಂಗನ್ನು ಕೊಟ್ಟರೆ ಅದು ಎಲ್ಲಿಂದ ಬಂತು, ಹೇಗೆ ಅಂತೇಳಿ ಪೊಲೀಸರು ವಿಚಾರಣೆಯನ್ನು ನಡೆಸ್ಬೋದು ಅನ್ನೋ ಕಾರಣಕ್ಕೆ ಈ ಇಬ್ಬರು ಆರೋಪಿಗಳು ಮರೆಮಾತಿದ್ದಾರೆ, ಏನೂ ಗೊತ್ತಿಲ್ಲ. ಆದರೆ ನಿನ್ನೆ ಈ ಇಬ್ಬರನ್ನ ಸ್ಥಳಕ್ಕೆ ಕರೆದೊಯ್ದು ಮಹಜರ್ ಸಂದರ್ಭದಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ರಜತ್ ಕೇಳಿದ್ರೆ ರಜತ್ ವಿನಯ್ ನನಗೆ ಕೊಟ್ಟ ಅಂತ ಹೇಳೋದು, ವಿನಯ್ ಕೇಳಿದ್ರೆ ನನಗೆ ಸೆಟ್ ಹುಡುಗರು ಕೊಟ್ಟರು ಅಂತ ಹೇಳೋದು, ಅಲ್ಲಿ ಸೆಟ್ ಹುಡುಗರನ್ನ ಕೇಳಿದ್ರೆ ಮ್ಯಾನೇಜರ್ ಇಲ್ಲ ಸರ್, ಮ್ಯಾನೇಜರ್ ಬರಬೇಕು ಅಂತ ಹೇಳೋದು. ಹೀಗೆ ಒಂದಷ್ಟು ಸತಾಯಿಸಿದ್ದಾರೆ ಪೊಲೀಸರನ್ನ ಆ ವಸ್ತು ಎಲ್ಲಿದೆ, ಆ ಲಾಂಗ್ ಎಲ್ಲಿದೆ ಅಂತೇಳಿ ತೋರಿಸೋದಕ್ಕೆ. ಹೀಗಾಗಿ ಆ ಒರಿಜಿನಲ್ ಲಾಂಗನ್ನು ಪತ್ತೆ ಮಾಡಬೇಕು, ಅದನ್ನು PF ಹಾಕಬೇಕು, ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಕೇವಲ ರೀಲ್ಸ್ ಮಾಡಿದ್ರೆ ಕರ್ತಂದು ಅರೆಸ್ಟ್ ಮಾಡ್ತಾರೆ ಅಂತೇಳಿ ನ್ಯಾಯಾಧೀಶರು ಕೇಳಿದಂತಹ ಸಂದರ್ಭದಲ್ಲಿ ಆ ರೀಲ್ಸ್ ಮಾಡಿದಂತಹ ಹಿಂದಿನ ಗಂಭೀರತೆ ಹೇಗಿದೆ, ಇವರು ಬಳಸಿದಂತಹ ಲಾಂಗ್ ಯಾವುದು, ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಇದೆಲ್ಲವನ್ನ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಪೊಲೀಸರಿದ್ದಾರೆ. ಹೀಗಾಗಿ ಆ ಅಸಲಿ ಲಾಂಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಹೀಗಾಗಿಯೇ ಬಹುತೇಕ ಈ ಇಬ್ಬರನ್ನ ಇವತ್ತು ಕಸ್ಟಡಿಗೆ ಪಡೆದುಕೊಂಡು ಮತ್ತೆ ಒಂದಷ್ಟು ವಿಚಾರಣೆಯನ್ನು ನಡೆಸಿ ಆ ಲಾಂಗನ್ನು, ಅಸಲಿ ಲಾಂಗನ್ನು ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರೋದು. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನೋಡೋಣ ಈ ಪ್ರಕರಣ ಇವತ್ತೇನೇನಾಗುತ್ತೆ, ಏನು ಡಿಸೈಡ್ ಆಗುತ್ತೆ ಕೋರ್ಟಲ್ಲಿ ಅಂತಂದ್ಬಿಟ್ಟು.